ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ ಬಂಧುಗಳೇ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಆರೋಗ್ಯ ತುಂಬಾ ಮುಖ್ಯ. ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಚೆನ್ನಾಗಿದ್ದರೆ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೋದು. ಸೊ ಹಾಗಾಗಿ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬ ದಿನದಿಂದ ನನಗೆ ಡೈಲಿ ಕಮೆಂಟ್ ಬರ್ತಾನೆ ಇದೆ, ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳಿ, ಮತ್ತು ನಾವು ಹಿಂಗೆ ಹೌಸ್ ವೈಫ್, ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅವಶ್ಯಕತೆ ಇದೆ, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳಿ ಅಂತ. ಮತ್ತು ಇನ್ನು ಬೇರೆ ಜಾಬ್ಗಳಿಗೂ ಕೂಡ ಇದರ ಇನ್ಫಾರ್ಮೇಷನ್ ಇದ್ದರೆ ಹೇಳಿ ಅಂತ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಸುಮ್ಮನೆ ನಾನು ಈಗ ಆನ್ಲೈನಲ್ಲಿ ಸಿಗುತ್ತೆ, ಅಲ್ಲಿ ಅಪ್ಲೈ ಮಾಡ್ಬೋದು, ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳೋದಕ್ಕಿಂತ ಒಂದು ನಾನೇ ಅಪ್ಲೈ ಮಾಡಿ ತೋರಿಸ್ಬೇಕು, ಇಲ್ಲ ಒಂದು ಜೆನ್ಯೂನ್ ಆಗಿರುವಂಥ ಜಾಬ್ ಆಫರ್ ಬಗ್ಗೆ ಹೇಳಬೇಕು ಅಂತ ನಾನು ಸ್ವಲ್ಪ ದಿನ ವೆಯ್ಟ್ ಮಾಡ್ತಾ ಇದ್ದೆ. ಅಂದರೆ ಯಾರಾದರೂ ಪರಿಚಯ ಇರೋರು ಹೇಳಿದ್ರೆ ಸ್ವಲ್ಪ ಜೆನ್ಯೂನ್ ಆಗಿರುತ್ತೆ, ಅದನ್ನು ನಂಬೋದು, ನಾನು ನಿಮ್ಗೆ ಅದನ್ನು ಧೈರ್ಯವಾಗಿ ಹೇಳ್ಬೋದು ಅಂತ. ಏಕೆಂದರೆ ವಿಡಿಯೋನ ಸುಮಾರು ಜನ ನೋಡ್ತಾ ಇರ್ತಾರೆ. ನೋಡಿದವರು ವಾಪಸ್ಸು ಬೈಕೊಳ್ಳೋದು, ಬ್ಯಾಡ್ ಕಮೆಂಟ್ ಮಾಡೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಇದು ಒಂದು ಜಾಬಾ ಹಾಗೆ ಹೀಗೆ ಅಂತೆಲ್ಲ ತುಂಬ ಕಮೆಂಟ್ಗಳು ಮಾಡ್ತಾರೆ, ಮತ್ತು ಬೈಕೋತಾರೆ. ಯಾಕೆಂದರೆ ಅವರು ಜಾಬ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಸೊ ಈ ಥರ ಫೇಕ್ ಎಲ್ಲ ಹೇಳೋದು ಬೇಡ ಅಂತ. ಸೊ ನಾನು ಒಂದು ಜೆನ್ಯೂನ್ ಆಗಿರುವಂಥ ಜಾಬ್ ಆಫರ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ. ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ನಾನು ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಇನ್ನೊಂದಷ್ಟು ಆಫೀಸಲ್ಲಿ ವರ್ಕ್ ಮಾಡೋರೆಲ್ಲರೂ ಎಲ್ರಿಗೂ ಹೇಳಿದ್ದೀನಿ, ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಸೊ ಯಾವುದಾದ್ರೂ ಜಾಬ್ ಆಫರ್ಸ್ ಇದ್ದರೆ ಹೇಳಿ, ನಾನು ಈ ಥರ ಯೂಟ್ಯೂಬಲ್ಲಿ ಹೇಳಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಯಾರಾದರೂ ಒಬ್ರಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಅವರು ಕೂಡ ಜೆನ್ಯೂನ್ ಆಗಿ ಹೇಳ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ನೋ ನೀಡ್ ಟು ವರಿ, ಖಂಡಿತವಾಗ್ಲೂ ನಾನು ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ನಿಮಗೆ ಈ ವಿಡಿಯೋ ಮುಖಾಂತರ ತಲುಪಿಸ್ತೀನಿ. ಸೊ ಇವತ್ತಿನ ಜಾಬ್ ಆಫರ್ ಏನು ಅಂದರೆ, ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಲ್ಲ, ಇದು ಒಂದು ಕಾಲೇಜಲ್ಲಿ ಇರುವಂಥ ಜಾಬ್. ಕಾಲೇಜಲ್ಲಿ ಜಾಬ್ ವೇಕೆನ್ಸಿ ಇದೆ. ಇನ್ನು ಬೆಂಗಳೂರು ಅಂದರೆ ಇಟ್ಸ್ ಅ ಪ್ಲೇಸ್ ಆಫ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಸೊ ಈ ಜಾಬ್ ಇರೋದು ಬೆಂಗಳೂರಲ್ಲೇ ನಿಮಗೆ. ಇದು ಒಂದು ಟೀಚಿಂಗ್ ಪ್ರೊಫೆಷನಲ್ ಜಾಬ್ ಇದು. ಸೊ ಯಾರಾದರೂ MSc BEd ಅಥವಾ MA BEd ಅಥವಾ BA, ಇನ್ನು BEd ಮಾಡಿರೋರು, ಮತ್ತು ಇನ್ನೇನು MCom BEd MAd ಮಾಡಿರ್ತಾರಲ್ಲ, ಸೊ ಅವರಿಗೆ ಇರುವಂಥ ಜಾಬ್ ಆಪರ್ಚುನಿಟಿ ಇದು ಬೆಂಗಳೂರಲ್ಲಿ ಇದೆ. ಸೊ ಈ ಕಾಲೇಜ್ ಹೆಸರು ಬಂದು RBANMS ಫಸ್ಟ್ ಗ್ರೇಡ್ ಕಾಲೇಜ್ ಇದ್ದು, ಇದು ನಂಬರ್ 12 ಹಲ್ಸೂರ್ ಲೇಕ್, ಬೆಂಗಳೂರು. ನನ್ನ ಅಡ್ರೆಸ್ ಎಲ್ಲನೂ ಪೂರ್ತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಕೆಲವರಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿದೆ, ಡಿಸ್ಕ್ರಿಪ್ಷನ್ ಎಲ್ಲಿ ಹುಡ್ಕೋದು ಅಂತ ಕನ್ಫ್ಯೂಷನ್ ಆಗಿದೆ. ಸೊ ನಾನು ಈ ವಿಡಿಯೋಗೆ ಏನು ಟೈಟಲ್ ಕೊಡ್ತೀನೋ ಗೊತ್ತಿಲ್ಲ. ಆ ಟೈಟಲ್ ಏನಿರುತ್ತೆ, ಈಗ ಜಾಬ್ ಆಫರ್ಸ್ ಅದು ಇದು ಅಂತ ಏನಾದರೂ ಟೈಟಲ್ ಕೊಟ್ಟಿರ್ತೀವಲ್ಲ, ಆ ಟೈಟಲ್ ಪೂರ್ತಿಯಾಗಿ ಕಾಣಿಸ್ತಾ ಇರಲ್ಲ ನಿಮಗೆ, ಸ್ವಲ್ಪ ಅಷ್ಟೇ ಕಾಣಿಸ್ತಾ ಇರುತ್ತೆ. ಸೊ ಪೂರ್ತಿಯಾಗಿ ಕಾಣಬೇಕು ಅಂದರೆ ಇಲ್ಲ ಮೋರ್ ಅಂತ ಇರುತ್ತೆ ಆ ಟೈಟಲ್ ಕೊನೆಯಲ್ಲಿ, ಇಲ್ಲ ಒಂದು ಡೌನ್ ಆರೋ ಮಾರ್ಕ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ ನಾನು ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದೆಲ್ಲನೂ ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಂಬರ್ ಕೂಡ ಅಷ್ಟೇ, ನನಗೆ ಸೋಮಶೇಖರ್ ಅವ್ರ ನಂಬರ್ ಕಳಿಸಿ ಅಂತ ಇವತ್ತಿಗೂ ಕಮೆಂಟ್ ಬರ್ತಾ ಇದೆ. ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ. ಇನ್ನು ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ, TCH ಮಾಡಿರೋರು, DEd ಮಾಡಿರೋರು, BA BEd, MA BEd, BSc BEd, MSc BEd MAd ಮತ್ತು MCom BEd ಈ ಥರ ಮಾಡಿರುವಂಥ, BEd ಮಾಡಿರುವಂಥ ಯಾರು ಬೇಕಿದ್ರೂ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಇನ್ನು ಇದರಲ್ಲಿ ಫುಲ್ ಟೈಮ್ ಜಾಬು ಇದೆ, ನಿಮಗೆ ಪಾರ್ಟ್ ಟೈಮ್ ಜಾಬು ಇದೆ. ಫುಲ್ ಟೈಮ್ ಜಾಬು ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಸೆಕ್ಷನಿಗಿದೆ, ಮತ್ತು ಇಂಗ್ಲೀಷ್, ತಮಿಳ್, ಕಂಪ್ಯೂಟರ್ ಸೈನ್ಸ್ ಈ ಸೆಕ್ಷನ್ ಅವರಿಗೆ, ಅಂದರೆ ಇದರಲ್ಲಿ ಮಾಸ್ಟರ್ಸ್ ಮಾಡಿರೋರಿಗೆ ನಿಮಗೆ ಫುಲ್ ಟೈಮ್ ಜಾಬ್ ಸಿಗುತ್ತೆ. ಇನ್ನು ಪಾರ್ಟ್ ಟೈಮ್ ಜಾಬ್ ಅಂದರೆ ಲ್ಯಾಂಗ್ವೇಜಸ್, ಕನ್ನಡ, ಹಿಂದಿ, ಇಂಗ್ಲೀಷ್ ಇವರಿಗೆ ಪಾರ್ಟ್ ಟೈಮ್ ಜಾಬ್ ಸಿಗುತ್ತೆ. ಸೊ ಕ್ಯಾಂಡಿಡೇಟ್ ವಿತ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ PhD ಮತ್ತು ನೆಟ್ ಕ್ಲಿಯರ್ ಆಗಿರೋರು ಅಥವಾ ಕೇಸ್ಲೆಟ್ ಕ್ಲಿಯರ್ ಆಗಿರೋರು ಎಲ್ಲರೂ ಕೂಡ ಹಾಕ್ಬೋದು. ಮತ್ತು ಇನ್ನೊಂದು ಏನಂದರೆ, ಫ್ರೆಷರ್ಗೂ ಕೂಡ ಇಲ್ಲಿ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ. ಸೊ ಈ ಮೆಸೇಜ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಥವಾ ಈ ವಿಡಿಯೋದಲ್ಲಿ ನಾನು ಅದ್ರ ಫೋಟೋ ಹಾಕಿರ್ತೀನಿ ನೋಡಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಫೋಟೋದಲ್ಲಿ ನಾನು ಈ ವಿಡಿಯೋದಲ್ಲಿ ಸೈಡಲ್ಲಿ ಫೋಟೋದಲ್ಲಿ ಹಾಕ್ತಾ ಇರ್ತೀನಿ ನೋಡಿ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಶುಡ್ ಸೆಂಡ್ ದೇರ್ ರೆಸ್ಯೂಮ್ ಇನ್ PDF ಫಾರ್ಮೆಟ್. PDF ಫಾರ್ಮೆಟಲ್ಲಿ ನಾನು ಒಂದು ಮೇಲ್ ID ಕೊಡ್ತೀನಿ, ಅದು ಪ್ರಿನ್ಸಿಪಲ್ ಅವ್ರ ಮೇಲ್ ID. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಈ ಜಾಬಿಗೆ ಅಪ್ಲೈ ಮಾಡಿ. ಯಾಕೆಂದರೆ ಇದು ನನಗೆ ಗೊತ್ತಾಗೋಷ್ಟೇ ಸ್ವಲ್ಪ ಲೇಟ್ ಆಗಿದೆ. ಸೊ ಇನ್ನೂ ಒಂದು 10-15 ದಿನ ಮುಂಚೆನೇ ಗೊತ್ತಾಗಿದ್ರೆ ನಾನು ಬೇಗನೆ ಪೋಸ್ಟ್ ಮಾಡ್ತಿದ್ದೆ, ನಿಮಗೂ ಟೈಮ್ ಸಿಗ್ತಿತ್ತು. ಸೊ ಇವತ್ತು ಮಾರ್ಚ್ 10ನೇ ತಾರೀಕು, ನೀವು ಇನ್ನೊಂದು 2-3 ದಿನದಲ್ಲಿ ಇದಕ್ಕೆ ಅಪ್ಲೈ ಮಾಡಬೇಕು. ಸೊ ಇಲ್ಲಿ ಮೇಲ್ ID ಕೊಟ್ಟಿದ್ದಾರೆ, ಆ ಮೇಲ್ IDನೇ ನಾನು ನಿಮಗೆ ಇದು ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫ್ರೆಷರ್ಗೂ ಕೂಡ ಒಂದು ಎನ್ಕರೇಜ್ ಮಾಡ್ತೀವಿ, ಒಂದು ಆಪರ್ಚುನಿಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಷರ್ಗಳು ಕೂಡ ಇದಕ್ಕೆ ಆರಾಮಾಗಿ ಅಪ್ಲೈ ಮಾಡ್ಬೋದು. ನೀವು ಒಂದು ಮೇಲ್ ID ಅವ್ರ ಮೇಲ್ ID ಕೊಟ್ಟಿದ್ದಾರಲ್ಲ, ಅದಕ್ಕೆ ನಿಮ್ಮ ರೆಸ್ಯೂಮ್ನ ನೀಟಾಗಿ ಫಸ್ಟು ರೆಸ್ಯೂಮ್ನ ಚೆನ್ನಾಗಿ ರೆಡಿ ಮಾಡಿಕೊಂಡು ನೀವು PDF ಫಾರ್ಮಲ್ಲಿ ಅದನ್ನು ಮೇಲ್ ಮಾಡಿ. ಸೊ ನಿಮಗೆ
ನಿಮ್ಮ ನಂಬರ್ ಎಲ್ಲ ಇರುತ್ತೆ, ನಿಮ್ಮ ಡೀಟೇಲ್ಸ್ ಇರುತ್ತೆ, ಅವರು ವಾಪಸ್ ನಿಮಗೆ ಖಂಡಿತವಾಗ್ಲೂ ರಿಟರ್ನ್ ಮೇಲ್ ಮಾಡ್ತಾರೆ. ನಿಮಗೆ ಮೋಸ್ಟ್ಲಿ ಒಂದು ಇಂಟರ್ವ್ಯೂ ಕರಿಬೋದು. ಇಂಟರ್ವ್ಯೂಯಲ್ಲಿ ಈಗ ಮಾಮೂಲಿ ಟೀಚರ್ಸ್ಗಳಿಗೆ ಗೊತ್ತಿದೆಯಲ್ಲ, ಡೆಮೋ ಕ್ಲಾಸ್ ಕೊಡಬೇಕಾಗುತ್ತೆ. ಸೊ ಒಂದು ಡೆಮೋ ಕ್ಲಾಸ್ ಪ್ರಿನ್ಸಿಪಲ್ ಮುಂದೆ ಕೊಡಬೇಕಾಗುತ್ತೆ, ಮತ್ತು ಒಂದಷ್ಟು ಕಾಲೇಜ್ ಸ್ಟಾಫ್ಗಳ ಮುಂದೆ ಕೊಡಬೇಕಾಗುತ್ತೆ, ಇನ್ನೊಂದು ಡೆಮೋ ಸ್ಟೂಡೆಂಟ್ಸ್ ಮುಂದೆ ಕೊಡಬೇಕಾಗುತ್ತೆ. ಸೊ ಇದು ಕಾಲೇಜ್ ಇಂಟರ್ವ್ಯೂಗೆ ಅಟೆಂಡ್ ಮಾಡಿರೋರಿಗೆಲ್ಲ ಗೊತ್ತೇ ಇರುತ್ತೆ ಇದು. ಸೊ ಇದು ಒಂದು ಜೆನ್ಯೂನ್ ಆಗಿರುವಂಥ ಜಾಬ್ ಆಫರ್ ಇದು. ಖಂಡಿತವಾಗ್ಲೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೇಲ್ ಮಾಡಿ. ಫಸ್ಟ್ ಎಲ್ಲ ಜಾಬ್ಗೋಸ್ಕರ ಹುಡ್ಕೊಂಡು ಅಲ್ದಾಡಬೇಕಾಗಿತ್ತು, ಬಟ್ ಈಗ ಆಗಲ್ಲ. ಒಂದು ಮೇಲ್ ನಮ್ಮ ಕರಿಯರ್ನ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಒಳ್ಳೆ ರೆಸ್ಯೂಮೆ ಕ್ರಿಯೇಟ್ ಮಾಡಿಕೊಂಡು ನೀವು ನಾನು ಹೇಳಿದಂಥ ಮೇಲ್ ಐ ಡಿ ಇಲ್ಲೂ ವಿಡಿಯೋದಲ್ಲೂ ಕೊಡ್ತಾ ಇರ್ತೀನಿ ನಿಮಗೆ. ಯಾಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಲವರಿಗೆ ಓಪನ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಅವರ ಪ್ರಿನ್ಸಿಪಲ್ದು ಮೇಲ್ ಐ ಡಿ ಇರುತ್ತೆ. ಸೊ ಅದನ್ನು ಕೊಡ್ತೀನಿ. ಇದನ್ನು ನನಗೆ ನನ್ನ ಫ್ಯಾಮಿಲಿ ಮೆಂಬರೇ ಹೇಳಿರೋದು. ಸೊ ಹಾಗಾಗಿ ಜೆನ್ಯೂನ್ ಆಗಿದೆ, ನೀವು ಇದನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಥರ ಸುಮಾರಷ್ಟು ನನಗೆ ಮೆಸೇಜ್ಗಳು ಬರ್ತಾ ಇದೆ ಜಾಬ್ ಆಫರ್ದು, ಬಟ್ ನಾನು ಚೆನ್ನಾಗಿರೋದು ಜೆನ್ಯೂನ್ ಆಗಿರುವಂಥದ್ದನ್ನ ಸೆಲೆಕ್ಟ್ ಮಾಡಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಯಾಕೆಂದರೆ ಸೀರಿಯಸ್ ಆಗಿ ಜಾಬ್ ಹುಡುಕ್ತಾ ಇರೋರು ನನ್ನ ಈ ವಿಡಿಯೋನ ನೋಡಿ ಬೈಕೋಬಾರ್ದು. ಸೊ ಹಾಗಾಗಿ ಜೆನ್ಯೂನ್ ಆಗಿರುವಂಥ ಜಾಬ್ ಆಫರ್ಸ್ನ ನಾನು ಹೇಳ್ತೀನಿ. ಲೇಟ್ ಆದರೂ ಪರವಾಗಿಲ್ಲ, ಒಂದೊಂದೇ ಮಾಡಿದ್ರೂ ಪರವಾಗಿಲ್ಲ ವಾರಕ್ಕೆ ವೀಡಿಯೋಗಳನ್ನ. ನಾನು ಡೈಲಿ ವೀಡಿಯೋ ಅಂತೂ ನಾನು ಮಾಡಿ ಹಾಕ್ತಾ ಇಲ್ಲ. ಯಾಕೆಂದರೆ ಜಾಬ್ ಆಫರ್ಗಳೇನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಬೇರೆ ಬೇರೆ ವೆಬ್ಸೈಟಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಒಂದು ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದರಿಂದ ಯಾರಾದರೂ ಒಬ್ಬರಿಗೆ ಇಬ್ಬರಿಗೆ ಯೂಸ್ ಆದರೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ. ನಾನು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ಖಂಡಿತವಾಗ್ಲೂ ನಾನು ನಿಮಗೆ ಮುಂದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ಜಾಬ್ ಆಫರ್ಸ್ ಇರೋ ವಿಡಿಯೋಗಳನ್ನ ಕೊಡ್ತೀನಿ. ಆದಷ್ಟು ನನ್ನ ಬೆಸ್ಟನ್ನ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಈ ವಿಡಿಯೋ ನೋಡ್ತಾ ಇರೋರು ಯಾರಿಗಾದ್ರೂ ಜಾಬ್ ವೇಕೆನ್ಸೀಸ್ ಬಗ್ಗೆ ಗೊತ್ತಿದ್ದರೆ, ಅಥವಾ ನೀವು ಕಂಪನಿ ವರ್ಕ್ ಮಾಡ್ತಾ ಇದ್ದರೆ, ನಿಮ್ಮ ಕಂಪನಿಲಿ ಯಾವುದಾದ್ರೂ ಹೈರಿಂಗ್ಸ್ ಮಾಡ್ಕೋಬೇಕು ಅಂತ ಇದ್ದರೆ, ಅಥವಾ ಯಾವುದಾದ್ರೂ ಜಾಬ್ ವೇಕೆನ್ಸಿ ಇದ್ದರೆ ಖಂಡಿತವಾಗ್ಲೂ ದಯವಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ. ಸೊ ಇದರಿಂದ ಬೇರೆ ಯಾರಿಗಾದ್ರೂ ಒಂದಿಬ್ಬರಿಗಾದ್ರೂ ಸಹಾಯ ಆಗಲಿ ಅಂತ ಅಷ್ಟೇ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಈ ವಿಡಿಯೋದಲ್ಲಿ, ಸದ್ಯ ಮರಿದೇನೆ ಹೇಳಿದೆ ನಾನು. ನಿಮ್ಗೆ ಯಾವುದಾದ್ರೂ ಬೇರೆ ಎಲ್ಲಾದರೂ ಸರಿ ಜಾಬ್ ಆಫರ್ ಬಗ್ಗೆ ಗೊತ್ತಿದ್ದರೆ ಈ ವಿಡಿಯೋನ ಬರೀ ನಮ್ಮ ಕರ್ನಾಟಕದಲ್ಲಿ ಒಂದು ಜಾಗದಲ್ಲಿ ನೋಡ್ತಾ ಇದ್ದಾರೆ, ಒಂದು ಜಾಗಕ್ಕೆ ಹೋಗ್ತಾ ಇದೆ ಅಂತಲ್ಲ, ಇಡೀ ಆಲ್ ಓವರ್ ಇಂಡಿಯಾ ಹೋಗ್ತಾ ಇರುತ್ತೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಜಾಬ್ ವೇಕೆನ್ಸೀಸ್ ಬಗ್ಗೆ ಯಾರಿಗಾದರೂ ಈ ವಿಡಿಯೋ ನೋಡ್ತಾ ಇರೋರು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ, ನಾವು ಒಂದಿಬ್ಬರು ಮೂರು ಜನಕ್ಕೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಲೇಟ್ ಮಾಡಬೇಡಿ. ಈ ಜಾಬ್ಗೆ ನಾನು ಇವತ್ತು ಹೇಳಿದಂಥ ಜಾಬಿಗೆ ಯಾರಾದರೂ ಅಪ್ಲೈ ಮಾಡಬೇಕು ಅಂತಿದ್ರೆ, ಯಾರಾದರೂ BEd ಮಾಡಿರೋರು ಇದ್ದರೆ ಲೇಟ್ ಮಾಡಬೇಡಿ, ಬೇಗನೆ ಅಪ್ಲೈ ಮಾಡಿ. ಇನ್ನೊಂದು 2-3 ಡೇಸಲ್ಲಿ ಇದು ವೇಕೆನ್ಸೀಸ್ ಮೋಸ್ಟ್ಲಿ ಸ್ಟಾಪ್ ಆಗ್ಬೋದು. ಲಾಸ್ಟ್ ಡೇಟ್ ನನಗೆ ಪಕ್ಕ ಗೊತ್ತಿಲ್ಲ. ಬೇಗ ಅಪ್ಲೈ ಮಾಡಿ. ಸೊ ಈಗಲೇ ಲೇಟ್ ಆಗಿಬಿಟ್ಟಿದೆ. ಇವತ್ತು ಮಾರ್ಚ್ 10ನೇ ತಾರೀಕು. ಇವತ್ತೇ ನಿಮ್ಮ ರೆಸ್ಯೂಮೆನ ಮೇಲ್ ಮಾಡಿ. ಸೊ ನೋಡೋಣ, ಯಾರಿಗಾದರೂ ಕಮೆಂಟ್ ಮಾಡಿದ್ರೆ, ಯಾರಾದರೂ ಇನ್ಫಾರ್ಮೇಷನ್ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಮತ್ತೊಂದು ವ್ಲಾಗೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಬಂಧುಗಳೇ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೋಪ್ ಎಲ್ರಿಗೂ ಒಳ್ಳೆಯದನ್ನೇ ಬಯಸೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.